ಮುಳ್ಳು ಸ್ವಲ್ಪ ದುರ್ಗಮವಾಗಿದೆ. ನೆನ್ನೆ ಸಾಯಂಕಾಲ ಅಷ್ಟೇ ಮಳೆ ಬಂದಿದೆ ಇಲ್ಲಿ. ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ನಮ್ಮ ಪರಂಪರೆ ಯೂಟ್ಯೂಬ್ನ ಗುರು ಮಾತಾಡ್ತಾ ಇದ್ದೀನಿ. ಈ ದಿನ ನಾವು ಮತ್ತೆ ಚಾರಣ ಹೊಟ್ಟಿದ್ದೀವಿ. ನಮ್ಮ ಜೊತೆಯಲ್ಲಿ ವಿಜಯಕಲಾ ಮೇಡಮ್ ಮತ್ತು ನಮ್ಮ ಸ್ಫೂರ್ತಿ ವಾಕರ್ಸ್ ಜೊತೆಯಲ್ಲಿ ಈ ದಿನ ಚಾರಣ ಹೊಟ್ಟಿದ್ದೀವಿ. ಇವತ್ತು ಚಿರತೆಕಲ್ಲಿಗೆ ಹೋಗ್ತಿದ್ದೀವಿ. ಸುಮಾರು ಒಂದು 5-6 ಕಿಲೋಮೀಟರು ಆಗುತ್ತೆ ಇಲ್ಲಿಂದ. ನಾವು ಹೋಗಿ ಬರಲಿಕ್ಕೆ ಒಂದು 10-11 ಕಿಲೋಮೀಟರ್ ಆಗುತ್ತೆ. ಈ ಒಂದು ಸುಂದರ ವಾತಾವರಣದಲ್ಲಿ ಈ ಒಂದು ಚಿರತೆಕಲ್ಲನ್ನು ನೋಡೋದನ್ನ ಮರಿಬೇಡಿ. ಎಲ್ಲರೂ ಬನ್ನಿ. ಮುಂದೆ ಹೋಗ್ತಾ ನಿಮಗೆ ಚಿರತೆಕಲ್ಲನ್ನು ರೀಚ್ ಮಾಡಿ ಮುಂದೆ ವಿಡಿಯೋ ಹಾಕ್ತಾ ಹೋಗ್ತೀನಿ. ಅಲ್ಲಿವರೆಗೂ ವಿಡಿಯೋವನ್ನು ನೋಡ್ತಾ ಇರ್ತೀನಿ. ಹಾಗಾಗಿ ಜಾರ್ತಾ ಇದೆ ಬಂಡೆಗಳು. ಯಾಕೆಂದ್ರೆ ಇದು ಗುಡ್ಡ ಪ್ರದೇಶ, ನಿರಂತರವಾಗಿ ಇಬ್ಬನಿ ತರನಾರು ಬಿದ್ದಿರತ್ತೆ. ಹಿಂಗ್ ಬಿದ್ದಾಗ ಬಂಡೆ ಕಲ್ಲುಗಳಿಗೆ ಒಂಚೂರು ಮಳೆ ಬಿದ್ರು ಸಾಕು ಅಲ್ಲಿ ಪಾಚಿ ಕಟ್ತಾ ಇರತ್ತೆ. ಹಾಗಾಗಿ ತುಂಬಾ ದುರ್ಗಮವಾಗಿದೆ. ತುಂಬಾ ಹುಷಾರಾಗಿ ಬರ್ಬೇಕಿದನ್ನು. ಇಲ್ಲೆಲ್ಲ ಬರುವಾಗ ಒಬ್ಬೊಬ್ರೆ ಅಂತೂ ಖಂಡಿತ ಬರಬೇಡಿ. ಒಂದಷ್ಟು 10-20 ಜನ ಬಂದ್ರೆ ತುಂಬಾ ಒಳ್ಳೇದು. ಇಂಥ ಒಂದು ಸ್ಥಳಕ್ಕೆ ಬರುವಾಗೆಲ್ಲ ಯಾವಾಗ್ಲೂ ನೀವು ನಮ್ಗೆ ಮಾರ್ಗದರ್ಶಕರಾಗಿ ಒಬ್ರು ಇರೋದ್ರಿಂದ ಪ್ರಶಾಂತ್ ಅವರು ಇವತ್ತು ನಮ್ಮನ್ನ ಚಿರತೆಕಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಹಿಂದೆ ಬರ್ತಾ ಇದೀವಿ. ಆದ್ರೆ ಇಲ್ಲಿ ಬಂಡೆಗಳಿದಾವಲ್ಲ ನೋಡಿ, ನನ್ನ ಕೈ ಕೊಯ್ದ್ಬಿಡ್ತು ಮುಳ್ಳಿಗೆ. ತುಂಬಾ ದಪ್ಪ ಮುಳ್ಳು. ಹೇಗೆ ನನ್ಗೆ ಕೊಯ್ದಿದೆ ಅಂದ್ರೆ ಉರಿತಾ ಇದೆ ಅದು. ಸೊ ಬರುವಾಗ ಹುಷಾರಾಗಿ ಬನ್ನಿ. ಯಾರ್ದಾರು ಮಾರ್ಗದರ್ಶನ ಇರ್ಲಿ. ನೀವು ಒಬ್ಬೊಬ್ರೆ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಅನ್ನೋ ಹುಮ್ಮಸ್ಸಲ್ಲಂತೂ ಬರಬೇಡಿ. ಮುಳ್ಳಿದೆ. ವಾಸ ಮಾಡೋ ಜಾಗ. ಹಾಯ್ ಫ್ರೆಂಡ್ಸ್, ನಾನು ವಿಜಯಕಲಾ ಜಗಳೂರ್. ಗುರುವರೊಟ್ಟಿಗೆ ಹಾಗೆ ಸ್ಫೂರ್ತಿ ವಾಕರ್ಸ್ ಕ್ಲಬ್ ಇಂದ ನಾವಿವತ್ತು ಚಿರತೆಕಲ್ಲು ಈ ಪ್ರದೇಶಕ್ಕೆ ಬಂದು ನಿಲ್ತಿದ್ದೀವಿ. ಯಾಕೆ ಈ ಪ್ರದೇಶವನ್ನ ಚಿರತೆಕಲ್ಲು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ತುಂಬ ಪ್ರಶಸ್ತವಾದಂತಹ ಜಾಗ. ಇಲ್ಲಿ ಯಾರು ಮನುಷ್ಯರು ಬರಲ್ಲ ಅನ್ನೋ ಕಾರಣಕ್ಕೆ ಅನೇಕ ಚಿರತೆಗಳು, ಹಿಂದೆ ಎಲ್ಲ ಹುಲಿಗಳನ್ನು ನೋಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರಶಾಂತ್ ಸರ್ ಅವರು. ಹಾಗೆ ಕರಡಿಗಳು ಕೂಡ ಇಲ್ಲಿ ವಾಸಿಸುವಂಥ ತಾಣ. ಇಂತಹ ತಾಣಕ್ಕೆ ಇವತ್ತು ನಾವು ಟ್ರೆಕ್ಕಿಂಗ್ ಬಂದಿದ್ದೀವಿ. ಈ ಟ್ರೆಕ್ಕಿಂಗಲ್ಲಿ ನಮಗೆ ತುಂಬ ಸಾಥ್ ಕೊಟ್ಟಂಥವ್ರು ಸ್ಫೂರ್ತಿ ವಾಕರ್ಸ್ ಕ್ಲಬ್ ಅವರು. ಇವಾಗ ನಾವು ಪ್ರಶಾಂತ್ ಅಣ್ಣನ ಮಾತಾಡಿಸ್ತಾ ಹೋಗೋಣ. ಚಿರತೆಕಲ್ಲು ಬಗ್ಗೆ ಇವಾಗ ಸ್ಫೂರ್ತಿ ವಾಕರ್ಸ್ ಕ್ಲಬ್ನ ಪ್ರಶಾಂತ್ ಅವರು ನಮಗೆ ಮಾಹಿತಿಯನ್ನ ಕೊಡ್ತಾರೆ. ಕೇಳೋಣ ಅವರು ಈ ಸ್ಥಳದ ಬಗ್ಗೆ ಏನ್ ಮಾಹಿತಿಯನ್ನ ಕೊಡ್ತಾರೆ ಅಂತ. ಇದು ಚಿರತೆಕಲ್ಲು ಜಾಗ. ಇದು ಇಲ್ಲಿ ಹಿಂದೆ ಪ್ರಾಣಿಗಳು, ಚಿರತೆ, ಕರಡಿ, ಹಿಂದೆ ಹುಲಿನೂ ಇದ್ವು ಈ ಜಾಗದಲ್ಲಿ. ಅವಕ್ಕೆ ಪ್ರಶಸ್ತವಾದ ಸ್ಥಳ. ಮಳೆ, ಗಾಳಿ, ಸಿಡ್ಲು, ಗುಡುಗು ಏನೇ ಬಂದ್ರು ಇಲ್ಲಿ ಅವು ಆರಾಮಾಗಿರ್ತವೆ. ಇಲ್ಲಿ ಯಾವಕ್ಕೆ ಯಾವ ಭಯ ಭೀತಿ ಇರೋದಿಲ್ಲ, ಏನಿಲ್ಲ. ಇಲ್ಲಿ ಹೆಚ್ಚಿಗೆ ಯಾರು ಬರೋದಿಲ್ಲ ಇಲ್ಲಿಗೆ. ನಾವು ಬಂದಿದ್ದೀವಿ ಎಲ್ಲ ಇವತ್ತು ಇಲ್ಲಿ ಜಾಗಕ್ಕೆ. ಒಬ್ಬರೇ ಮಾತಾಡಬಾರ್ದು, ಎಲ್ಲರೂ ಮಾತಾಡಬಹುದು. ಇನ್ನು ಬೇರೆ ಬೇರೆ ಪ್ರಾಣಿಗಳು ಕೂಡ ಇಲ್ಲಿ ವಾಸ ಮಾಡ್ತವೆ. ಅವಕ್ಕೆ ಬೇಟೆಯಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಇಂತಹ ಒಂದು ಪ್ರದೇಶವನ್ನ ಆಯ್ಕೆ ಮಾಡ್ಕೊಂಡಿರಬಹುದು. ಅದು ಒಂದು ಕಲ್ಪನೆ ಅಥವಾ ನಿಜವಾಗಿ ನೋಡಿದಂಥವ್ರು ಇವರು ಪ್ರಶಾಂತ್ ಅವರಿದ್ದಾರೆ. ಅವರು ಈ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ತುಂಬಾ ಸಂತೋಷದ ವಿಚಾರ. ನಾವು ಕೂಡ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಇಂಥ ಸ್ಥಳವನ್ನ ನೋಡಿದೀವಿ. ಕಾಡಿನಲ್ಲಿ ಪ್ರಾಣಿಗಳು ಎಲ್ಲೆಲ್ಲಿ ವಾಸ ಮಾಡ್ತವೆ ಅನ್ನುವಂಥದ್ದನ್ನ ನಾವಿವತ್ತು ಕಂಡುಕೊಳ್ತಾ ಇದ್ದೀವಿ. ಇಂಥ ಸ್ಥಳಗಳನ್ನ ನಾವು ನೋಡ್ಬೇಕು. ಯಾಕೆ ಚಿತ್ರದುರ್ಗದಲ್ಲಿ ಎಲ್ಲೆಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದೇ ದಿನದಲ್ಲಿ ನಾವೆಲ್ಲ ನೋಡ್ತೀವಿ ಅಂದ್ರೆ ಸಾಧ್ಯವೇ ಇಲ್ಲ. ಪ್ರತಿದಿನ ನೋಡುವಂತಹ ಜಾಗಗಳಿವೆ. ಕೂಡ ಇವತ್ತು. ಹಾಗಾಗಿ ಪ್ರತಿ ವಾರ ಎಲ್ಲಾ ದಿನನೂ ನಾವು ಫ್ರೀ ಇರಲ್ಲ. ಇಂಥ ದಿನದಲ್ಲಿ, ಫ್ರೀ ಇದ್ದ ದಿನದಲ್ಲಿ ನಮ್ಮ ಚಿತ್ರದುರ್ಗವನ್ನ ತೋರಿಸುವಂತಹ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಇವತ್ತು ಸ್ಫೂರ್ತಿ ಕ್ಲಬ್ ಏನಿದೆ, ಸ್ಫೂರ್ತಿ ವಾಕರ್ಸ್ ಕ್ಲಬ್
ಅವರಿಗೆ ಧನ್ಯವಾದಗಳನ್ನ ಹೇಳ್ತೇವೆ. ಯಾಕೆ ಇವರು ಇವತ್ತು ನಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ, ನಮ್ಗೆ ಹೊಸ ಸ್ಥಳವನ್ನ ತೋರಿಸಿದ್ದಾರೆ ಚಿತ್ರದುರ್ಗದಲ್ಲಿ. ನಾವು ಬಂದಂತದ್ದು ಚಿತ್ರದುರ್ಗದ ಚಂದ್ರವಳ್ಳಿಯಿಂದ ಮುಂದೆ ಬಂದು ಅದರಿಂದ ಧವಳಪ್ಪನ ಗುಡ್ಡವನ್ನ ಮುಂದೆ ದಾಟಿ ಅದರಿಂದ ಇನ್ನೂ ಮುಂದೆ ಬಂದಿದ್ದೀವಿ. ಇವತ್ತು ಈ ಸ್ಥಳಕ್ಕೆ ಸೇರಿದ್ದೀವಿ. ನಿಜಕ್ಕೂ ಒಂದು ಖುಷಿಯಾದಂತಹ ಸಂದರ್ಭ. ಇಂತಹ ಸ್ಥಳದಲ್ಲಿ ಇರ್ತಕ್ಕಂತಹ ನಾವೇ ನೀರು ಸ್ವರ್ಗ. ಸ್ನೇಹಿತರೆ, ಪ್ರಶಾಂತ್ ಅವರು ಕರ್ಕೊಂಡ್ ಬಂದಿದ್ದಾರೆ. ಬಹಳ ತುಂಬಾ ಧನ್ಯವಾದ. ಯಾವತ್ತೂ ಮರೆಯೋದಿಲ್ಲ. ಇನ್ನು ಬೇರೆ ಬೇರೆ ಸ್ಥಳಗಳು ಇದಾವೆ, ಅದ್ರ ಬಗ್ಗೆ ಪ್ರಶಾಂತ್ ಅಣ್ಣವ್ರು ಹೇಳ್ಬೇಕು. ಅದ್ರ ಬಗ್ಗೆ ಹೇಳ್ಬೇಕು. ಇನ್ನು ಬೇರೆ ಯಾವ್ಯಾವ ಸ್ಥಳ ಇದಾವೆ ಅಂತ ಹೇಳ್ರಿ ಪ್ರಶಾಂತ್ ಅಣ್ಣವ್ರು. ಇದಾವೆ, ಬೇಕಾದ ಸ್ಥಳ ಇದಾವೆ. ಇಲ್ಲಿ ಮೇಲೆ ಪಾಂಡೂರು ಮಠ ಇದೆ, ಶೀಳ್ಗಲ್ ಅಂತ ಇದೆ, ಮಡಕೆ ದೊಣೆ ಅಂತ ಇದಾವೆ. ಅವು ಹಿಂದೆ ಅವೆಲ್ಲ ಫುಲ್ ಕಲ್ಲು ಒಳಗಡೆನೆ ದೊಣೆಗಳಾಗಿರೋದು. ಅಲ್ಲೇ ನಾಲ್ಗೆ ಬೆಂಡೆ ನಮ್ದು ಬಿಡಲ್ಲಿ, ಅಲ್ಲಿ ಬೆಟ್ಟದಾಗಿರೋದಲ್ಲಿ. ಇಲ್ಲಿ ಕಲ್ ಅಂತ ಈ ಪ್ರದೇಶದಲ್ಲಿ ನಿಂತಿದೀವಿ ನಾವೀಗ. ಇಲ್ಲಿಂದ ಜೋಗಿಮಟ್ಟಿ ಬಹಳ ಹತ್ರ ಐತೆ ಮೇಡಮ್. ಮತ್ತೆ ಚಂದ್ರವಳ್ಳಿ ಇಂದನೂ ಹತ್ರ ಆಗುತ್ತೆ. ಆಡ್ಮಲೇಶ್ವರ, ಇನ್ನು ನೋಡಕ್ಕಂತ ಬಹಳ ಪ್ಲೇಸ್ಗಳಿದಾವೆ ಮೇಡಮ್. ಇಲ್ಲಿ ನಾವು ಈಗಾಗಲೇ ಆಡಮಲ್ಲೇಶ್ವರದಲ್ಲಿ ಇದ್ದೀವಿ ಅಂತ ಭಾವಿಸ್ತೀನಿ. ಹತ್ರ ಇದೀವಿ ಮೇಡಮ್. ಹಂಗಾಗಿ ಚಿತ್ರದಲ್ಲಿ ಇರ್ತಕ್ಕಂಥ ಈ ಚಂದ್ರವಳ್ಳಿ ಪರಿಸರ ಬಹಳ ಸುಂದರವಾಗಿದೆ ಮೇಡಮ್. ಟೋಟಲ್ ಹೇಳ್ಬೇಕಂದ್ರೆ ಇದೆಲ್ಲ ಜೋಗಿಮಟ್ಟಿ ಧಾಮ. ಇದು ಎಲ್ಲ ಫುಲ್ ಟೋಟಲ್ ಆಗಿ ಜೋಗಿಮಟ್ಟಿ ಧಾಮ ಅಂತ. ಒಟ್ಟಿನಲ್ಲಿ ನಾವು ಜೋಗಿಮಟ್ಟಿಯಲ್ಲಿ ಇದ್ದೀವಿ. ಜೋಗಿಮಟ್ಟಿಯ ಈ ಪ್ರದೇಶ ಚಿರತೆಕಲ್ಲು ಹೇಳಿ ಕರೀತಾ ಇದ್ದಾರೆ. ಈ ಚಿರತೆಕಲ್ಲಿನಲ್ಲಿ ನಾವು ಇವತ್ತು ಬಂದಿರುವಂತಹದ್ದು ಚಿರತೆಗಳ ವಾಸಸ್ಥಾನಕ್ಕೆ ನಾವು ಬಂದಿದ್ದೀವಿ. ಸದ್ಯ ಅವು ನಮ್ಮ ಕಣ್ಣಿಗೆ ಕಂಡಿಲ್ಲ. ಎಲ್ರಿಗೂ ಕೂಡ ಸ್ಫೂರ್ತಿ ವಾಕರ್ಸ್ ಕ್ಲಬ್ಗೆ ನಾನು ಧನ್ಯವಾದಗಳನ್ನ ಹೇಳ್ತಾನೆ, ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ನಾನು ವಿಜಯಕಲಾ ಜಗಳೂರ್, ನನ್ನೊಟ್ಟಿಗೆ ಗುರು ಅವರು ಇದ್ದಾರೆ, ಹಾಗೆ ಸ್ಫೂರ್ತಿ ವಾಕರ್ಸ್ ಕ್ಲಬ್ ಅವರು ಕೂಡ ಸದಸ್ಯರು ಇದ್ದಾರೆ. ಇವತ್ತು ನಾವು ಬಂದಿರುವಂತಹದ್ದು ಚಿರತೆಕಲ್ಲಿನಿಂದ ಮುಂದೆ ಬಂದಿದ್ದೀವಿ. ನಿಮ್ಗೆ ಒಂದು ವ್ಯೂ ಅನ್ನ ತೋರಿಸ್ತೀವಿ. ಈ ಪ್ರದೇಶದಿಂದ ಮುಂದಕ್ಕೆ ಹೋದ್ರೆ ಎಷ್ಟು ಸ್ಥಳಗಳನ್ನ ನೋಡಬಹುದು ಅನ್ನೋದಕ್ಕೆ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ. ಆಚೆ ಕಡೆ ನೋಡಿ, ಅದು ಅಲ್ಲಿ ದೊಡ್ಡ ಬಂಡೆ ಕಾಣಿಸ್ತಾ ಇದೆ ನಿಮ್ಗೆ, ಅದು ಸೀಳುಗಲ್ಲು ಅಂತ ಹೇಳಿ, ಅದು ಸೀಳುಗಲ್ಲು ಅಂತ. ಅಲ್ಲಿ ಅದ್ರ ಮೇಲ್ಗಡೆ ಇನ್ನೊಂದು ನೋಡಿ, ಗೋಡಂಬಿ ಆಕಾರದಲ್ಲಿ ಒಂದು ಕಲ್ಲು ಕಾಣ್ತಾ ಇದೆ ನಿಮಗೆ, ಅದು ಒಂದು. ಹಾಗೆ ಹಣತೆ ಕಲ್ಲು ಅಂತ ಹೇಳಿ ನೋಡಿ, ಅದು ದೀಪದ ರೀತಿಯಲ್ಲಿ ಬತ್ತಿಯ ಹಾಕಿದಾಗ ಹೇಗಿರುತ್ತೆ ದೀಪದಲ್ಲಿ, ಆ ರೀತಿಯಾಗಿ ಕಾಣ್ತಾ ಇದೆ. ಅಲ್ಲಿಯೇ ಪಾಂಡವ ಮಟ್ಟಿ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಅಂಥದ್ದೊಂದು ಪ್ರದೇಶಕ್ಕೆ ನಾವು ಹೋಗ್ತೇವೆ. ನಮ್ಮ ಹಿಂದುಗಡೆ ಧವಳಪ್ಪನ ಗುಡ್ಡ, ಹಾಗೆ ಇನ್ನು ಅನೇಕ ಕಲ್ಲುಗಳನ್ನ ನಾವು ಕಾಣಬಹುದಾಗಿದೆ. ಅಲ್ಲಿ ಸೀಳುಗಲ್ಲು ಕಾಣ್ತಾ ಇದೆ, ಧವಳಪ್ಪನ ಗುಡ್ಡದ ಹಿಂಭಾಗದಲ್ಲಿ ಸೀಳುಗಲ್ಲು. ಇವೆಲ್ಲವೂ ಕೂಡ ನೋಡುವಂತಹ ಸ್ಥಳಗಳೇ. ಇವುಗಳನ್ನ ನಾವೆಲ್ಲರೂ ಕೂಡ ಸೇರ್ಕೊಂಡು ಒಂದೊಂದು ವಾರದಲ್ಲಿ ಒಂದೊಂದು ಸ್ಥಳವನ್ನ ನೋಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಇವತ್ತು ನಾವು ಚಿರತೆಕಲ್ಲಿನಿಂದ ಮುಂಭಾಗಕ್ಕೆ ಬಂದಿದ್ದೀವಿ. ಈ ದೊಡ್ಡ ಬಂಡೆಯ ಮೇಲೆ ನಿಂತಿದ್ದೀವಿ. ವ್ಯೂ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ ಈ ವ್ಯೂ ಅಂತ ಹೇಳಿದ್ರೆ. ಹಸಿರಿನಿಂದ ತುಂಬಿಕೊಂಡಿದೆ. ನೀವು ಯಾವ ಕಲ್ಲಿನ ಮೇಲೆ ನೋಡಿದ್ರು ಕೂಡ ಹಸಿರು ಕಾಣ್ತಾ ಇದೆ. ಅಷ್ಟು ಚಂದದ ಒಂದು ವ್ಯೂ ಇದು. ಮೋಡಗಳು ತೇಲ್ತಾ ಇವೆ, ಕೈಗೆ ಸಿಗುತ್ತೆ ನಾವು ಇನ್ನೂ ಸ್ವಲ್ಪ ಹೈಟಿಗೆ ಹೋದ್ರೆ. ಅಷ್ಟು ಚೆನ್ನಾಗಿ ಮೋಡಗಳೆಲ್ಲ ನಮಗೆ ಕೈಗೆ ಎಟುಕುವ ರೀತಿಯಲ್ಲಿ ವ್ಯೂ ಕಾಣ್ತಾ ಇದೆ ಅಂತ ಹೇಳ್ಬಹುದು. ಅಷ್ಟು ಚಂದದ ಪರಿಸರ. ಯಾವ ಚಿಕ್ಕಮಗಳೂರಿಗೂ ಯಾವ ಮಲೆನಾಡಿಗೂ ಕಮ್ಮಿ ಇಲ್ಲ ನಮ್ಮ ದುರ್ಗ. ಸ್ವರ್ಗ.